ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅನ್ನೋದು ಬಹುಶಃ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೀವೇ ಶುರು ಮಾಡಿದೆ ಅನ್ಸುತ್ತೆ. ರಿಯಲ್ ಎಸ್ಟೇಟ್ ಡೆವಲಪರ್ ಕಂಪನಿಯ ಜರ್ನಿ ಹೇಗೆ ಅಂತ? ಚಿಕ್ಕದಾಗಿ ಒಂದು ಸ್ಟುಡಿಯೋ DVG ರೋಡಲ್ಲಿ ನಾವು ಟೆಲಿಕಾನ್ ಸರ್ವಿಸಸ್ ಅಂದ್ಬಿಟ್ಟು ಒಂದು ಆಫೀಸ್ ಸ್ಟಾರ್ಟ್ ಮಾಡಿದ್ವಿ. ಆಫೀಸ್ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ ನನ್ನ ಹತ್ರ ಕಾಸಿರಲಿಲ್ಲ. ನನಗೆ ಗೊತ್ತಿದ್ದು ಒಂದೇ ಕ್ರೆಡಿಟ್ ಕಾರ್ಡ್ ಸೇಲ್ಸ್, HDFC ಬ್ಯಾಂಕ್ದು DSA ಆ ಥರದ್ದು ಒಂದು ಏಜೆನ್ಸಿ ಸ್ಟಾರ್ಟ್ ಮಾಡಿ ಅವತ್ತು ನಾನು ಫಸ್ಟ್ ದಿವಸ ಅಂದ್ಕೊಂಡೆ ನೆಕ್ಸ್ಟು 3 ವರ್ಷದಲ್ಲಿ ನಾವು HDFC ಬ್ಯಾಂಕ್ಗೆ ನಂಬರ್ 1 DSA ಆಗಬೇಕು. ಆ್ಯಂಡ್ ವಿ ಆರ್ ಪ್ಯಾನ್ ಇಂಡಿಯಾ ನಂಬರ್ 1 HDFC ಬ್ಯಾಂಕ್ಗೆ. ನಮಗೆ ಆಲ್ ಇಂಡಿಯಾ ಒಂದು 40-45 ಏಜೆನ್ಸಿ ಇತ್ತು. ಆಲ್ ಇಂಡಿಯಾ ನಾವು ನಂಬರ್ 1 ಆಗಿದ್ದು. ದಿಸ್ ಇಸ್ ಒನ್ ಗ್ರೇಟ್ ಸಕ್ಸಸ್. ತುಂಬ ಚೆನ್ನಾಗಿ ನಡೀತಾ ಇತ್ತು. ವಿ ಸ್ಟಾರ್ಟೆಡ್ ವಿತ್ ಬಾರ್ಕ್ಲೀಸ್ ಬ್ಯಾಂಕ್, ಡಾಯ್ಚೆ ಬ್ಯಾಂಕ್. ವಿ ಆರ್ ದ ಫಸ್ಟ್ ಪೀಪಲ್ ಟು ಸ್ಟಾರ್ಟ್ ಕ್ರೆಡಿಟ್ ಕಾರ್ಡ್ ಪ್ರಮೋಷನ್ಸ್ ಇನ್ ಬ್ಯಾಂಗ್ಳೂರ್. ನಮ್ದು 3 ಆಫೀಸ್ ಇತ್ತು. ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಬಟ್ ಆಗ ನಡೆಯುವಾಗ 2008ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, IT-ದೆಲ್ಲ ಸ್ವಲ್ಪ ರೆಸಿಷನ್ ಆಗಿಬಿಟ್ಟು ಇಂಡಿಯಾನಲ್ಲಿ ಸುಮಾರು ಜನ ಕೆಲಸ ಕಳ್ಕೊತಾ ಇದ್ರು. ನಾವು ಏನು ಕೆಲಸ ಮಾಡ್ತಾ ಇದ್ರಿ ಬಾರ್ಕ್ಲೇಸ್, ಡಾಯ್ಚೆ, HDFC ಎಲ್ಲ ಇಲ್ಲ, ಈಗ ನಾವು ಕಾಸ್ಟ್ ಕಟ್ಟಿಂಗ್ ಮಾಡಬೇಕು, ಸೊ ಈಗೆಲ್ಲ ಸ್ಟಾಪ್ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ಸುಮಾರು ಏಜೆನ್ಸೀಸ್ನ ಸ್ಟಾಪ್ ಮಾಡೋದು. ಸೊ ಆಲ್ ಆಫ್ ಅ ಸಡನ್ ಇಟ್ ವಾಸ್ ಅ ಬಿಗ್ ಹಿಟ್. ಅಂದರೆ 2008ಅಲ್ಲಿ ಒಂದೇ ಸತಿ ಇಷ್ಟೊಂದೆಲ್ಲ ಸ್ಟಾಪ್ ಆಗಿದೆ. ಒಂದು 3 ತಿಂಗಳು ನಾವು ಇದು ಬೇರೆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ಕಾಯ್ಕೊಂಡಿದ್ದಾಗ ಒಂದು 48 ಲಕ್ಷ ಸಾಲ ಆಯ್ತು. ಅಂದರೆ ಸಾಲ ತಗೊಂಡು ಸ್ಯಾಲ್ರೀಸ್ ಎಲ್ಲ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ರಿ. ನಾನು ತುಂಬ ಅಂದರೆ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಆಗ ಏನು ಮಾಡೋದು ಗೊತ್ತಿದ್ದೆ ಅದೊಂದು, ಅದು ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಗೊತ್ತಿರೋದು ಸೇಲ್ಸು ಅಥವಾ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್. ಕಂಪ್ಲೀಟ್ ಸ್ಟಾಪ್ ಆಗಿದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.